ಸೊ ಹಾಯ್ ಎಲ್ಲರಿಗೂ ನಮಸ್ತೆ ಕರ್ನಾಟಕ. ಎಲ್ಲರೂ ಹೆಂಗಿದ್ದೀರಾ? ಸೊ ಊಟ ಆಯಿತು ನಿಮ್ಮದು? ನಮ್ದು ಆಗಿಲ್ಲ, ನಾನು ಮಾಡಬೇಕೀಗ. ಸೊ ಇವತ್ತು ನಾವು ಕಾಲೇಜೆಲ್ಲ ಮುಗಿಸ್ಕೊಂಡು ದಸರಾ ವೆಕೇಶನ್ ಲೀವ್ ಇದೆ, 20 ಡೇಸು. ಸೊ ಹಿಂಗೆ ಎನ್ನಾರ್ಪುರದಲ್ಲಿ ಅಂದರೆ ಯಾವ ಪ್ಲೇಸ್ ಅದು? ಸಾತ್ಕೋಳಿ ಅಂತೆ. ಸಾತ್ಕೋಳಿ ಹೋಗಿ ನೋಡೋಣ, ವ್ಯೂ ಪಾಯಿಂಟು. ಇವರೆಲ್ಲ ಕ್ಲಾಸಲ್ಲಿ ಅಂತಿರ್ತಾರೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಸೊ ನನಗೆ ಇವತ್ತು ಟೈಮ್ ಸಿಕ್ಕಿದೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಮಾಡ್ತಾಯಿದ್ದೀನಿ, ನೋಡಿ. ಹಾಗೂ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಈಗ ಹೋಗೋಣ, ಎಲ್ಲರ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಲ್ಲಿ. ಊಟ ಮೇಲೆ ಬಿರಿಯಾನಿ ಎಲ್ಲ ಮಾಡೋಣ ಅಲ್ಲಿ, ಬನ್ನಿ ಹೋಗೋಣ. ಇವ್ರು ಅವಾಗ ಬಂದಿದ್ರು, ಆ ಟೈಮಿಗೆ ನನಗೆ ಬರೋಕ್ಕಾಗಲ್ಲ, ನಾನು ಬಾಡೋದ್ರೆಲ್ಲ ಬರೋಲ್ಲ, ನನಗೆ ಟೈಮ್ ಸೆಟ್ ಆಗೋಲ್ಲ. ಸೊ ಇವತ್ತು ಟೈಮ್ ಸೆಟ್ ಮಾಡಿಕೊಂಡೇ ಬಂದಿದ್ದೀನಿ. ಆ್ಯಕ್ಚುಲಿ ಕೊಪ್ಪ ಬೇರೆ ಹೋಗಿದ್ವಿ ಇವತ್ತು. ಸೊ ಕೊಪ್ಪ ನಾಳೆ ಮಾಡಿದ್ದೀನಿ, ನಾಳೆ ಹೋಗ್ಬೇಕಂತ. ಕಾಲೇಜ್ ಬ್ಲಾಗ್ಸಲ್ಲಿ ಇದ್ದೇ ಇರ್ತಾನೆ. ಸೊ ರೋಡ್ ಬೇರೆ, ಸೊ ರೋಡು ಸೂಪರ್ ಆಗಿದೆ. ನೀವು ಬನ್ನಿ, ಎಂಜಾಯ್ ಮಾಡಿ. ಅವರು ಸೊ ಇದೆಲ್ಲ ಇದು ಆನೆ ಮುಂದಾಗಿರೋದಂತೆ ನೋಡಿ. ರೋಡ್ ನೋಡಿ ಸಕ್ಕತ್ತಾಗಿದೆ ಮಾತ್ರ. ಇಂಥ ರೋಡು ಆಲ್ಮೋಸ್ಟ್ ನಾವು ಭಾಳ ಜನ ಇಲ್ಲ, ಭಾಳ ಜನ ಮುತ್ತೋಡಿ ಹೋಗೋದ್ರಲ್ಲಿ ಈ ಥರ ರೋಡ್ ಇದೆ. ಅಲ್ಲಿಗೂ ಹೋಗ್ತೀನಿ. ಸೊ ಈಗ 7 days 7 ಚಾಲೆಂಜ್ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಸೊ 7 days 7 ಬ್ಲಾಗ್ಸ್ ಬಿಡ್ತೀನಿ ಅಂತ. ಫೀಲಿಂಗ್ ಇದೆಯಲ್ಲ ಸೂಪರ್ ಅಂತ ಹೇಳ್ತೇನೆ ಗೈಸ್. ನೋಡಿ ಇದೆ ಫೀಲಿಂಗ್ ಇದು. ಬಂದಿದ್ದೀವಿ. ಸೊ ಈಗ ನಮ್ಮ ಹುಡುಗ ಇದ್ದಾನೆ, ಅವ್ನು ಹೇಳ್ತಾನೆ ಏನೇನಿದೆ ಇಲ್ಲಿ. ಹುಡುಗ 2007ಇಂದನೂ ಕನ್ಸ್ಟ್ರಕ್ಷನ್ ಅಂತ ಇದು. ಎಂತ ಮಾಡ್ತಿದೆ ಅಂತ ಆ್ಯಕ್ಚುಲಿ ಇದು. ಅಬ್ಬಬ್ಬ, ಇದೇನೋ ಇದು ಈ ಥರ ಇದೆ ಕೈಸ. ನೋಡಿ ಹೆಂಗಿದೆ ಇದು. ಇದೆಲ್ಲ ನೀರಿಂದ ಟನಲ್ಸು. ನಾವು ಇಲ್ಲಿಗೆ ಹೋಗಬೇಕು, ಈ ಟವರಿಗೆ. ಈ ಟವರ್ ಕಾಣ್ತಿದೆ, ಎಲ್ಲ ಅಲ್ಲಿ ಇದ್ದಾರೆ, ಅಲ್ಲಿ ಹೋಗೋಣ. ನೋಡಿ ಹೆಂಗಿದೆ, ಹಿಂಗಿದೆ ನೋಡಿ ಈ ಪ್ಲೇಸು. ಎಲ್ಲ ಹೋಗ್ತಿದ್ದೀವಿ, ಊಟ ಮಾಡಬೇಕು, ಹೊಟ್ಟೆ ಹಸಿದೆ. ಟೈಮ್ ಆಯಿತು 2:10 ಹೋಗೋಣ. ಒಳ್ಳೆ ಟ್ರಕ್ಕಿಂಗ್ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ ಹಚ್ಚೂರು ಹಂಗೆ. ನೋಡಿ ಹಿಂಗಿದೆ. ಇವನು ಸೃಜನ್ ಡಿಡಿ ಅಂತ, ಇದು ನಮ್ಮ ಕುರಿಗೋಸು. ನೋಡಿ ಹೆಂಗಿದೆ. ಅಲ್ಲ ಕಣೋ, ಜೋ ಇಲ್ಲಿ ನೋಡಿ, ಜೋ ಎಲ್ಲರೂ ಊಟ ಮಾಡೋಕ್ಕೆ ಕಾಯ್ತಿದ್ದಾರೆ. ಹೆಂಗೆ ನೋಡಿ ಪ್ಲೇಸ್. ಮಾಕೋಡ್ ವ್ಯೂ ಪಾಯಿಂಟ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಅಲ್ಲ ಯಾರು ಹೋಗಲ್ಲ, ಇಲ್ಲೆಲ್ಲ ಇದ್ದಾರೆ ಕೆಳಗೆ. ಏನು ಮಾಡ್ತಾರೆ ಅಲ್ಲಿ ಹೇಳಿದ್ದೆಲ್ಲ ಏನಂತ. ಸೊ ಇಲ್ಲಿ ತೋರಿಸ್ತೀನಿ ನೋಡಿ. ಪಬ್ಬ ಏನೋ ಇದು ಸಕ್ಕತ್ತಾಗಿದೆ. ಎಷ್ಟು ಹೈಟ್ ನೋಡಿ ವ್ಯೂ ಪಾಯಿಂಟ್. ನೋಡಿ ಹತ್ತುತ್ತಾ ಇದೆ ಮೇಲೆ. ಆ್ಯಕ್ಚುಲಿ ಬಂದಾಯ್ತು ಇಲ್ಲಿ ನೋಡಿ ಹೆಂಗಿದೆ ವ್ಯೂ. ಮೇಲೆ ಬಂದಾಯ್ತು, ಹೆಂಗಿದೆ ನೋಡಿ ವ್ಯೂ. ಸುಸ್ತಾಗ್ಬಿಡ್ತು ಮೇಲೆ ಬರುತ್ತೆ. ಸೊ ಗೈಸ್, ಊಟ ಆಯ್ತು. ಊಟ ಮಾಡ್ಕೊಂಡು ನೋಡಿ ಎಲ್ಲ ಬಿದ್ಕೊಬಿಟ್ರು. ಸೊ ಇವ್ ನಮ್ಮ ಫಿಲ್ಟ್ರು. ಯಾರು ಫಿಲ್ಟ್ರು ಅಂದ್ರೆ ಇವನ್ ಫಿಲ್ಟ್ರು. ಊಟ ಮಾಡ್ಕೊಂಡು ಸುಸ್ತಾಗ್ಬಿಡ್ತು. ಸೊ ಅರ್ಧ 1 ಗಂಟೆ ಆಯ್ತು ನಿದ್ರೆ ಮಾಡಿ. ಈಗ ಟೈಮ್ ಆಯ್ತು 4 ಗಂಟೆ. ಮತ್ತು ಈಗ ಹೋಗ್ಬೇಕು ಬಾಡಿನರಿಗೆ. ಸೊ ಹೆಂಗಿತ್ತು ಬ್ಲಾಗು ಇವತ್ತು? ಆಯಿತು, ಇವತ್ತಿನ ಬ್ಲಾಗ್ ಹೆಂಗಿದೆ. ಸೊ ಎಂಜಾಯ್ಮೆಂಟ್ ಮಾಡ್ತೀವಿ. ನೀವು ಈ ಥರ ಕಾಲೇಜಿಂದ ಬಂಕ್ ಎಲ್ಲ ಹೊಡೆದ್ರೆ ಮಾಡ್ಕೊಡಿ. ಸೊ ನಾವು ಬಂಕ್ ಏನು ಹೊಡೆದಿಲ್ಲ, ಆ ಥರ ಕ್ಲಾಸ್ ಮಧ್ಯಾಹ್ನ ಮೇಲೆ ಕೂತಿ ನಾವು ಕೂತಿಲ್ಲ ಅಷ್ಟೇ. ಸೊ ಹಿಂಗೋ 20 ಡೇಸ್ ರಜೆ ಅಲ್ಲ ಅಷ್ಟೇ. ನೋಡಿ ಹೇಳ್ತಾನೆ ನಮ್ಮ ಫಿಲ್ಟರ್, ಹೇಳ್ತಾನೆ ಬಂಕ್ ಹೊಡಿಬೇಡಿ, ಅದಕ್ಕೆ ಇವರಪ್ಪ ಇಲ್ಲಾಗಿರೋದು ಬಂಕ್ ಹೊಡಿಬಾರ್ದು ಅಂತ. ಈಗ ಎಲ್ಲ ಎಂಜಾಯ್ ಎಲ್ಲ ಮಾಡಾಯ್ತು. ಮಾಕೋಡ್ ವ್ಯೂ ನೋಡಾಯ್ತು, ಸುಮಾರು ವ್ಯೂ. ಆದರೆ ನನಗೆ ಸೂಪರ್ ಆಗಿದೆ ಗೈಸು. ಅಷ್ಟೇನು ಕಳಿಸ್ತಿಲ್ಲ ವ್ಯೂ, ಬಟ್ ಓಕೆ 50-50 ಎಕ್ಸ್ಪ್ಲೋರ್ ಮಾಡಬೇಕಂತೆ. ಸೊ ಅಲ್ಲಿ ನೋಡಿ, ಅಲ್ಲಿ ನೀರು. ಸೊ ನೀರದು ಟನಲ್ ಮಾಡ್ತಿರೋದಂತೆ. ಟನಲ್ ಮಾಡ್ತಿದ್ದಾರೆ, ಅಷ್ಟು ಏನು ಕರೆಕ್ಟಾಗಿ ಗೊತ್ತಿಲ್ಲ ಏನಂತ. 1 ವರ್ಷ ಮಿನಿಮಮ್ 18 ಇಯರ್ಸಿಂದ ಮಾಡ್ತಾ ಇದ್ದಾರಂತೆ ಟನಲ್ಸು. ಹೆಂಗಿದೆ ನೋಡಿ ಒಂದೊಂದು ಪೈಪ್ಗಳದು, ಎಷ್ಟೆಷ್ಟು ದೊಡ್ಡದು. ಏನು ಮಾಡೋಣ ಗಾಯ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ. ಸೊ ಹೆಂಗಿದೆ, ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್, ಕಮೆಂಟ್. ನಿಮಗೆ ಇಷ್ಟ ಆಯಿತು ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್, ಕಮೆಂಟ್. ಅವಾಗ ಇನ್ಸ್ಟಾಗ್ರಾಮಲ್ಲಿ BT ಬ್ಲಾಗ್ ಅಂತ ಹೊಡೆದ್ರೆ ಅಕೌಂಟ್ ಬೇರೆ ಸಿಗುತ್ತೆ. ಸೊ ಅದರಲ್ಲಿ ನೀವು ಮೆಸೇಜ್ ಮಾಡಿದ್ರು ನಿಮಗೆ ಏನು ಬೇಕು ನಾನು ಅದು ರಿಪ್ಲೈ ಕೊಡ್ತೀನಿ. ಸೊ ಡಿಸ್ಕ್ರಿಪ್ಷನ್ನಾಗೂ ಎಲ್ಲ ವ್ಯೂ ಹಾಕಿರ್ತೀನಿ. ಸೊ ಇನ್ನು ಒಂದು 7 days ಕಂಟಿನ್ಯೂ ಬ್ಲಾಗ್ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. 2 days ಒಂದು ಬ್ಲಾಗ್ ಬಿಟ್ಟೇ ಬಿಡ್ತೀನಿ. ಸೊ